ನಮಸ್ಕಾರ. ನೀವು ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಮಾಡಿದರೆ ಅಥವಾ ಹೇಗೆ ಅಭ್ಯಾಸವನ್ನು ಶುರು ಮಾಡಬೇಕು, ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗದೇ ಇದ್ದರೆ ಈ ಒಂದು ವಿಡಿಯೋನ ಸೀರೀಸ್ ಏನಿದೆ ಇದನ್ನು ನೋಡಿ ನೀವು ಹಂತ ಹಂತವಾಗಿ ಅಭ್ಯಾಸವನ್ನು ಮಾಡ್ಬೋದು. ಯೋಗಾಭ್ಯಾಸವನ್ನು ಶುರು ಮಾಡಬೇಕಾದ್ರೆ ನಾವು ಕಷ್ಟಕರವಾದಂಥ ಆಸನಗಳನ್ನ ಅಭ್ಯಾಸ ಮಾಡುವಂಥ ಅವಶ್ಯಕತೆಗಳು ಏನೂ ಇರೋದಿಲ್ಲ. ನಿಮ್ಮ ಸಹಪಾಠಿಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯಂಥ ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವಂತಹ ಒಂದು ಕಷ್ಟಕರವಾದ ಆಸನಗಳನ್ನ ನೀವು ಅಭ್ಯಾಸ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಹಂತ ಹಂತವಾಗಿ ನಿಧಾನವಾಗಿ ಅಭ್ಯಾಸವನ್ನು ಶುರು ಮಾಡಬೇಕು. ಯೋಗಾಭ್ಯಾಸದ ಮೊದಲನೇ ಹಂತ ವಾರ್ಮ್ ಅಪ್ ಅಥವಾ ಜಾಯಿಂಟ್ ಎಕ್ಸಸೈಸಸ್. ಈ ಒಂದು ಕೀಲುಗಳ ವ್ಯಾಯಾಮ ಏನಿದೆ ಇದು ಮೊದಲನೇ ಹಂತ. ಈ ಒಂದು ಅಭ್ಯಾಸವನ್ನು ಯಾರು ಬೇಕಾದರೂ ಅಭ್ಯಾಸ ಮಾಡ್ಬೋದು. ಬೆನ್ನು ನೋವು ಇರ್ಬೋದು, ಮಂಡಿ ನೋವು ಸಮಸ್ಯೆ ಇರುವವರು, ಹೆರಿಗೆಯ ನಂತರ ಅಥವಾ ಹೆರಿಗೆಯಿಂದ ಮುಂಚೆ 2-3 ವಾರಗಳ ಹೆರಿಗೆಯ ನಂತರ ಪ್ರತಿಯೊಬ್ಬರು ಸಹ ಈ ಒಂದು ಅಭ್ಯಾಸವನ್ನು ಮಾಡ್ಬೋದು. ಈ ಒಂದು ಕೀಲುಗಳ ವ್ಯಾಯಾಮ ಅಥವಾ ಜಾಯಿಂಟ್ ಎಕ್ಸಸೈಸ್ ಮಾಡೋದ್ರಿಂದ ಆರ್ಥರೈಟಿಸ್ ಆಗಿರ್ಬೋದು ಅಥವಾ ಈ ಜಾಯಿಂಟ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಕಾಯಿಲೆಗಳಿಂದ ಇದನ್ನು ನೀವು ತಡೆಗಟ್ಬೋದು. ಈ ಕೀಲುಗಳ ವ್ಯಾಯಾಮ ಅಥವಾ ಜಾಯಿಂಟ್ ಎಕ್ಸಸೈಸ್ ಅಥವಾ ಸೂಕ್ಷ್ಮ ವ್ಯಾಯಾಮ ಅಂತ ಏನು ಕರಿತೀವಿ, ಈ ಒಂದು ವ್ಯಾಯಾಮ ನಮ್ಮ ಒಂದು ಕೈ ಬೆರಳುಗಳಿಂದ ಹಿಡಿದು ಈ ಒಂದು ಕಾಲು ಬೆರಳುವರೆಗೂ ಮಾಡುವಂತಹ ಈ ಒಂದು ಕೀಲುಗಳೇನಿದೆ ಇದನ್ನೆಲ್ಲನೂ ಸಡಿಲಗೊಳಿಸುವಂತಹ ಒಂದು ಕ್ರಿಯೆ. ಮೊದಲಿಗೆ ನಾವು ಕೈ ಬೆರಳುಗಳಿಂದ ಶುರು ಮಾಡೋಣ. ಸುಖಾಸನದಲ್ಲಿ ನೀವು ಕೂತ್ಕೋಬೋದು, ಯಾವುದೇ ಆಸನದಲ್ಲಿ ನೀವು ಕೂತ್ಕೋಬೋದು. ಬಟ್ ಕಂಫರ್ಟಬಲ್ ಆಗಿ ನೀವು ಕೂತ್ಕೊಳ್ಳಿ. ಬಲಗಾಲನ್ನ ಮೇಲ್ಭಾಗ ಇಟ್ಕೋಬೋದು ಅಥವಾ ಆರಾಮಾಗಿ ಒಂದು ಸುಖಾಸನದಲ್ಲಿ ನೀವು ಕೂತ್ಕೋಬೋದು. ಬೆನ್ನು ನೇರವಾಗಿರಲಿ. ಸಾಧ್ಯವಾಗದಿದ್ದರೆ ನೀವು ಚೇರ್ ಮೇಲೂ ಸಹ ಕೂತ್ಕೋಬೋದು, ಆರಾಮಾಗಿ ಕೂತ್ಕೋಬೋದು. ಮೊದಲಿಗೆ ನಿಮ್ಮೆರಡು ಕೈಗಳನ್ನು ಓಪನ್ ಮಾಡಿ ಉಸಿರನ್ನು ತೆಗೆದುಕೊಂಡು ಮುಷ್ಟಿಯನ್ನು ಮಾಡಬೇಕು. ಈ ರೀತಿಯಾಗಿ ಉಸಿರನ್ನು ಹೊರಬಿಡ್ತಾ ಕೈ ಬೆರಳುಗಳನ್ನ ಓಪನ್ ಮಾಡಬೇಕು. ಉಸಿರನ್ನ ತೆಗೆದುಕೊಂಡು ಇನ್ಹೇಲ್, ಮೇಕ್ ಎ ಫಿಸ್ಟ್, ಮುಷ್ಟಿಯನ್ನು ಮಾಡಿ ಈ ರೀತಿಯಾಗಿ ನಿಮ್ಮೆರಡು ಕೈ ಬೆರಳುಗಳನ್ನ ಫೋಲ್ಡ್ ಮಾಡಬೇಕು ಟೈಟಾಗಿ. ಉಸಿರನ್ನು ಹೊರಬಿಡ್ತಾ ಕೈ ಬೆರಳುಗಳನ್ನ ಓಪನ್ ಮಾಡಬೇಕು ಈ ರೀತಿಯಾಗಿ. ವೆರಿ ಗುಡ್. ಉಸಿರನ್ನು ತೆಗೆದುಕೊಂಡು ಫೋಲ್ಡ್ ಮಾಡಿ, ಹೊರಬಿಡ್ತಾ ಓಪನ್ ಮಾಡಿ. ನಿಧಾನವಾಗಿ ಅಭ್ಯಾಸ ಮಾಡಿ, ಯಾವುದೇ ರೀತಿಯಂಥ ಅವಸರಗಳು ಬೇಡ. ಉಸಿರನ್ನು ತೆಗೆದುಕೊಂಡು ಫೋಲ್ಡ್ ಮಾಡಿ, ಉಸಿರನ್ನು ಹೊರಬಿಡ್ತಾ ಓಪನ್ ಮಾಡಿ. ವೆರಿ ಗುಡ್. ಅಭ್ಯಾಸದ ಸಮಯದಲ್ಲಿ ಕಣ್ಣನ್ನು ಮುಚ್ಚಿರ್ಬೋದು, ತುಂಬ ಒಳ್ಳೆಯದು. ಉಸಿರನ್ನು ತೆಗೆದುಕೊಂಡು ಫೋಲ್ಡ್ ಮಾಡಿ, ಇನ್ಹೇಲ್, ಉಸಿರನ್ನು ಹೊರಬಿಡ್ತಾ ಓಪನ್ ಮಾಡಿ. ವೆರಿ ಗುಡ್. ತದನಂತರ ರೆಸ್ಟ್. ನಿಧಾನವಾಗಿ ರೊಟೇಟ್ ಮಾಡಿ. 1, 2, ಕಂಪ್ಲೀಟಾಗಿ ರೊಟೇಟ್ ಮಾಡಿ. 3, 4, 5, ರಿವರ್ಸ್ ಆಪೋಸಿಟ್ ಡೈರೆಕ್ಷನಲ್ಲಿ. 1, 2, 3, 4 ಹಾಗೂ 5. ಈಗ ಎಲ್ಬೋ ಜಾಯಿಂಟ್ ನಿಧಾನವಾಗಿ ರೊಟೇಟ್ ಮಾಡಿ. 1, 2, 3, 4, 5, ರಿವರ್ಸ್. 5, 4, 3, 2, 1. ಈಗ ಶೋಲ್ಡರ್ ಜಾಯಿಂಟ್, ಈ ಭುಜದ ಜಾಯಿಂಟ್. ಕೈಗಳನ್ನ ನೇರ ಮಾಡಿ ನಿಧಾನವಾಗಿ ಶೋಲ್ಡರ್ ರೊಟೇಟ್ ಮಾಡಿ. 1, 2, 3, 4, 5, ರಿವರ್ಸ್. 5, 4, 3, 2, 1. ರಿಲ್ಯಾಕ್ಸ್. ಎರಡು ಕೈಗಳನ್ನ ನಿಧಾನವಾಗಿ ನಿಮ್ಮ ಮಂಡಿ ಮೇಲೆ ಇರಿಸಿ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ. ಈಗ ಕತ್ತಿನ ಜಾಯಿಂಟ್, ಒಂದು ಕತ್ತಿನ ಭಾಗ. ಓಕೆ. ಉಸಿರನ್ನು ತೆಗೆದುಕೊಂಡು ಉಸಿರನ್ನು ಹೊರಬಿಡ್ತಾ ನಿಧಾನವಾಗಿ ನಿಮ್ಮ ಕತ್ತನ್ನು ಬಲಪಕ್ಕಕ್ಕೆ ಬೆಂಡ್ ಮಾಡಬೇಕು. ನಿಧಾನವಾಗಿ ಬೆಂಡ್ ಮಾಡಿ ಉಸಿರನ್ನು ತೆಗೆದುಕೊಂಡು ಮಧ್ಯಭಾಗಕ್ಕೆ ಬರಬೇಕು. ಉಸಿರನ್ನು ಹೊರಬಿಡ್ತಾ ಎಡಭಾಗಕ್ಕೆ. ಉಸಿರನ್ನು ತೆಗೆದುಕೊಂಡು ಮಧ್ಯಭಾಗ. ಉಸಿರನ್ನು ಹೊರಬಿಡ್ತಾ ಬಲಪಕ್ಕಕ್ಕೆ. ಇನ್ಹೇಲ್, ಸೆಂಟರ್, ಎಕ್ಸೆಲ್. ಉಸಿರನ್ನು ಹೊರಬಿಡ್ತಾ ಎಡಪಕ್ಕಕ್ಕೆ. ಪೂರಕ ಅಂದರೆ ಇನ್ಹೇಲ್ ಅಥವಾ ಉಸಿರನ್ನು ತೆಗೆದುಕೊಳ್ಳೋದು. ರೇಚಕ ಅಂದರೆ ಉಸಿರನ್ನು ಹೊರಬಿಡೋದು. ರೇಚಕ, ಉಸಿರನ್ನು ಹೊರಬಿಡ್ತಾ ಬಲಪಕ್ಕಕ್ಕೆ. ಪೂರಕ, ಉಸಿರನ್ನು ತೆಗೆದುಕೊಂಡು ಮಧ್ಯಭಾಗಕ್ಕೆ. ಈಗ ನಿಮ್ಮ ಒಂದು ಕತ್ತೇನಿದೆ ಅದನ್ನು
ಎಡಪಕ್ಕಕ್ಕೆ ಟರ್ನ್ ಮಾಡಬೇಕು ಅಥವಾ ಎಡಪಕ್ಕಕ್ಕೆ ನೋಡಬೇಕು. ನಿಧಾನವಾಗಿ ನಿಮ್ಮ ಬಾಡಿನ ಟರ್ನ್ ಮಾಡಬೇಡಿ ಯಾವುದೇ ಕಾರಣಕ್ಕೂ, ಬರೀ ಕತ್ತನ ಭಾಗ ಮಾತ್ರ ನೀವು ಟರ್ನ್ ಮಾಡಬೇಕು. ಎಡಪಕ್ಕಕ್ಕೆ ಉಸಿರನ್ನ ಹೊರಬಿಡ್ತಾ ರೇಚಕ. ಉಸಿರನ್ನ ತೆಗೆದುಕೊಂಡು ಮಧ್ಯಭಾಗ, ಉಸಿರನ್ನ ಹೊರಬಿಡ್ತಾ ಬಲಪಕ್ಕಕ್ಕೆ ನಿಧಾನವಾಗಿ ಟರ್ನ್ ಮಾಡಬೇಕು. ವೆರಿ ಗುಡ್. ಉಸಿರನ್ನ ತೆಗೆದುಕೊಂಡು ಮಧ್ಯಭಾಗ, ಉಸಿರನ್ನ ಹೊರಬಿಡ್ತಾ ಎಡಪಕ್ಕಕ್ಕೆ. ಉಸಿರನ್ನ ತೆಗೆದುಕೊಂಡು ಮಧ್ಯಭಾಗ, ಪೂರಕ, ರೇಚಕ, ಬಲಪಕ್ಕಕ್ಕೆ. ಉಸಿರನ್ನ ತೆಗೆದುಕೊಂಡು ಮಧ್ಯಭಾಗ. ಈ ಬಾರಿ ಎಡಪಕ್ಕಕ್ಕೆ ನೋಡಿ, ತದನಂತರ ನಿಮ್ಮ ಒಂದು ಎಡಪಕ್ಕದ ಜೇಬ್ ಏನಿದೆ ಅಲ್ಲಿ ನೋಡಬೇಕು. ಕೆಳಭಾಗಕ್ಕೆ ನಿಮ್ಮ ಒಂದು ಗಡ್ಡ ಭಾಗ ಅಥವಾ ಚಿಹ್ನೆ ಏನಿದೆ ಇದನ್ನು ಕೆಳಭಾಗಕ್ಕೆ ಬೆಂಡ್ ಮಾಡಬೇಕು. ಉಸಿರನ್ನ ಹೊರಬಿಡ್ತಾ ಎಡಪಕ್ಕಕ್ಕೆ ನೋಡಿ, ಹಾಗೂ ಕೆಳಭಾಗ ನೋಡಬೇಕು. ನಿಮ್ಮ ಒಂದು ಜೇಬಿನ ಭಾಗ ಏನಿದೆ ಅಲ್ಲಿ ನೋಡಬೇಕು. ಚಿನ್ನ ಡ್ರಾಪ್ ಮಾಡಿ ನಿಧಾನವಾಗಿ ಮೇಲ್ಭಾಗ ಬಂದು ಮಧ್ಯಭಾಗ, ಮುಂಭಾಗ ನೋಡಿ. ಈಗ ಬಲಪಕ್ಕಕ್ಕೆ, ನಂತರ ಬಲಪಕ್ಕದ ಜೇಬು ಕೆಳಭಾಗ ನೋಡಬೇಕು. ಚಿನ್ನ ಡ್ರಾಪ್ ಮಾಡಿ ನಿಧಾನವಾಗಿ ಮೇಲ್ಭಾಗ ಬನ್ನಿ. ಮಧ್ಯಭಾಗ, ಎಡಪಕ್ಕಕ್ಕೆ ಮತ್ತೊಮ್ಮೆ, ಹಾಗೂ ಕೆಳಭಾಗ ನೋಡಿ ಎಡಭಾಗದ ಜೇಬು. ನಿಧಾನವಾಗಿ ಮೇಲ್ಭಾಗ ಬಂದು ಮಧ್ಯಭಾಗ, ಬಲಪಕ್ಕಕ್ಕೆ ಹಾಗೂ ಕೆಳಭಾಗ ಜೇಬನ್ನು ನೋಡಿ ನಿಧಾನವಾಗಿ. ಉಸಿರನ್ನು ತೆಗೆದುಕೊಂಡು ಮೇಲ್ಭಾಗ ಬನ್ನಿ, ಮಧ್ಯಭಾಗ ರಿಲ್ಯಾಕ್ಸ್ ಮಾಡಿ. ಈಗ ಕತ್ತಿನ ಭಾಗವನ್ನು ಮಾಡಾಯಿತು. ನಾವೀಗ ಈ ಒಂದು ವಿಂಗ್ಸ್ ಅಂತ ಏನಿದೆ, ಸ್ಕ್ಯಾಪುಲಾ ಅಂತ ಏನು ಕರಿತೀವಿ, ಇಲ್ಲಿಗೆ ಹೋಗೋಣ. ಎರಡು ಕೈಗಳನ್ನ ನೆಲಭಾಗ ಮೇಲೆ ಇರಿಸಿ, ಉಸಿರನ್ನ ತೆಗೆದುಕೊಂಡು ಎರಡು ಕೈಗಳನ್ನ ಮೇಲ್ಭಾಗ ತೆಗೆದುಕೊಂಡು ಹೋಗಿ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಬೇಕು. ಹೊಟ್ಟೆ ಭಾಗವನ್ನು ಒಳಭಾಗ ಎಳ್ಕೊಂಡು ಎರಡು ಕೈಗಳನ್ನ ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಬೇಕು. ಉಸಿರನ್ನ ತೆಗೆದುಕೊಂಡು ಸ್ಟ್ರೆಚ್ ಮಾಡಿ, ಉಸಿರನ್ನ ಹೊರಬಿಡ್ತಾ ರೇಚಕ, ನಿಧಾನವಾಗಿ ಕೈಗಳನ್ನ ಡ್ರಾಪ್ ಮಾಡಿ. ಉಸಿರನ್ನ ತೆಗೆದುಕೊಂಡು ಮೇಲ್ಭಾಗ ತೆಗೆದುಕೊಂಡು ಹೋಗಿ ಸ್ಟ್ರೆಚ್ ಮಾಡಿ, ಎಷ್ಟಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ ಮೇಲ್ಭಾಗಕ್ಕೆ. ಹೊಟ್ಟೆ ಭಾಗವನ್ನು ಒಳಭಾಗ ಎಳ್ಕೊಂಡು, ವೆರಿ ಗುಡ್. ಉಸಿರನ್ನ ಹೊರಬಿಡ್ತಾ ನಿಧಾನವಾಗಿ ಡ್ರಾಪ್ ಮಾಡಿ, ವೆರಿ ಗುಡ್. ಮತ್ತೊಮ್ಮೆ ಈ ಬಾರಿ ಎರಡು ಕೈಗಳನ್ನ ಇಂಟರ್ಲಾಕ್ ಮಾಡಿ, ಈ ರೀತಿಯಾಗಿ ಇಂಟರ್ಲಾಕ್ ಮಾಡಿ ಉಸಿರನ್ನ ತೆಗೆದುಕೊಂಡು ಮೇಲ್ಮುಖವಾಗಿ ಸ್ಟ್ರೆಚ್ ಮಾಡಿ, ಕೆಳಭಾಗಕ್ಕೆ ನೋಡಿ. ಉಸಿರನ್ನ ಹೊರಬಿಡ್ತಾ ಎರಡು ಕೈಗಳನ್ನ ಡ್ರಾಪ್ ಮಾಡಿ, ವೆರಿ ಗುಡ್. ಈಗ ಎರಡು ಕೈಗಳನ್ನ ಮುಂಭಾಗ ತೆಗೆದುಕೊಂಡು ಹೋಗಿ ಈ ರೀತಿಯಾಗಿ ಕೈಗಳನ್ನ ಕೂಡಿಸಿ ಉಸಿರನ್ನ ತೆಗೆದುಕೊಂಡು ಎರಡು ಕೈಗಳನ್ನ ಓಪನ್ ಮಾಡಬೇಕು. ಈ ರೀತಿಯಾಗಿ ಚೆಸ್ಟ್ನ ಓಪನ್ ಮಾಡಿ ಉಸಿರನ್ನ ಹೊರಬಿಡುತ್ತಾ ಎರಡು ಕೈಗಳನ್ನ ಮುಂಭಾಗ ತೆಗೆದುಕೊಂಡು ನಿಮ್ಮ ಈ ಬೆನ್ನಿನ ಭಾಗವನ್ನು ಸ್ವಲ್ಪ ಕುಗ್ಗಿಸ್ಬೇಕು. ಈ ರೀತಿಯಾಗಿ ಕುಗ್ಗಿಸ್ಬೇಕು. ಕೆಳಭಾಗ ನೋಡಿ. ಉಸಿರನ್ನ ತೆಗೆದುಕೊಂಡು ಎರಡು ಕೈಗಳನ್ನ ಓಪನ್ ಮಾಡಿ ಉಸಿರನ್ನ ಹೊರಬಿಡುತ್ತಾ ಎರಡು ಕೈಗಳನ್ನ ಮುಂಭಾಗ ತೆಗೆದುಕೊಂಡು ಬನ್ನಿ. ಮತ್ತೊಮ್ಮೆ ಉಸಿರನ್ನ ತೆಗೆದುಕೊಳ್ಳಿ, ರೇಚಕ, ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಈಗ ನಾವು ಮೇಲ್ಭಾಗದ ಕೀಲುಗಳನ್ನ ಅಭ್ಯಾಸ ಮಾಡಾಯಿತು. ಈಗ ನಾವು ಕೆಳಭಾಗ, ಈ ಒಂದು ಲೋವರ್ ಬ್ಯಾಕ್ ಏನಿದೆ, ಎರಡು ಭಾಗದ ಹೊಟ್ಟೆ ಭಾಗವನ್ನು ಸ್ವಲ್ಪ ಸ್ಟ್ರೆಚ್ ಮಾಡೋಣ. ಉಸಿರನ್ನ ತೆಗೆದುಕೊಂಡು ಎರಡು ಕೈಗಳನ್ನ ಓಪನ್ ಮಾಡಿ ಬಲಪಕ್ಕಕ್ಕೆ ಬೆಂಡ್ ಆಗಬೇಕು. ಮೊದಲಿಗೆ ನಿಮ್ಮ ಪಾಮನ್ನು ಡ್ರಾಪ್ ಮಾಡಿ, ಕೈ ಹಸ್ತವನ್ನು ಡ್ರಾಪ್ ಮಾಡಿ, ಎಲ್ಬೋನ ಬೆಂಡ್ ಮಾಡಿ, ಎಡಗೈನ ಮೇಲ್ಭಾಗ ತೆಗೆದುಕೊಂಡು ಹೋಗಬೇಕು. ಉಸಿರನ್ನ ಹೊರಬಿಡ್ತಾ ಮೇಲ್ಭಾಗಕ್ಕೆ ತೆಗೆದುಕೊಂಡು ಹೋಗಿ ಸ್ಟ್ರೆಚ್ ಮಾಡಿ. ಉಸಿರನ್ನ ತೆಗೆದುಕೊಂಡು ಮಧ್ಯೆ ಬನ್ನಿ, ಮೇಲ್ಭಾಗ, ರೇಚಕ, ಎಡಪಕ್ಕಕ್ಕೆ. ಎಷ್ಟಾಗುತ್ತೆ ಅಷ್ಟು ನಿಮ್ಮ ಬಲಗೈನ ನೇರ ಮಾಡಿ ಸ್ಟ್ರೆಚ್ ಮಾಡಿ. ಈ ಒಂದು ಹೊಟ್ಟೆ ಭಾಗ ಏನಿದೆ, ಬಲಭಾಗದ ಹೊಟ್ಟೆ ಭಾಗದಲ್ಲಿ ಸ್ಟ್ರೆಚ್ ಆಗ್ತಿರುತ್ತೆ, ಗಮನಿಸಿ. ಉಸಿರನ್ನ ತೆಗೆದುಕೊಂಡು ಮೇಲ್ಭಾಗ ಬನ್ನಿ. ಉಸಿರನ್ನ ಹೊರಬಿಡ್ತಾ ಬಲಪಕ್ಕಕ್ಕೆ. ಮತ್ತೊಮ್ಮೆ ಉಸಿರನ್ನ ತೆಗೆದುಕೊಂಡು ಮೇಲ್ಭಾಗ ಬನ್ನಿ. ಉಸಿರನ್ನ ಹೊರಬಿಡ್ತಾ ಎಡಪಕ್ಕಕ್ಕೆ. ನಂತರ ಈ ಒಂದು ಭಾಗವನ್ನು ಟ್ವಿಸ್ಟಿಂಗ್ ಮಾಡೋಣ ಅಥವಾ ತಿರ್ಚೋಣ. ಉಸಿರನ್ನ ತೆಗೆದುಕೊಂಡು ನಿಮ್ಮ ಎರಡು ಕೈಗಳನ್ನ ಓಪನ್ ಮಾಡಿ ಉಸಿರನ್ನ ಹೊರಬಿಡ್ತಾ ನಿಮ್ಮ ಬಲಭಾಗದ ಮಂಡಿಯನ್ನು ಎಡಗೈನ ಸಪೋರ್ಟ್ ಮಾಡಿ ಹಿಡ್ಕೊಳ್ಳಿಕ್ಕೆ. ನಿಮ್ಮ ಬಲಗೈನ ಹಿಂಭಾಗ ತೆಗೆದುಕೊಂಡು ಹೋಗಿ ಉಸಿರನ್ನ ಹೊರಬಿಡ್ತಾ ಹಿಂಭಾಗ ನೋಡಬೇಕು, ಟ್ವಿಸ್ಟ್ ಮಾಡಬೇಕು. ಉಸಿರನ್ನ ತೆಗೆದುಕೊಂಡು ಮಧ್ಯಕ್ಕೆ ಬಂದು ಸೆಂಟ್ರ್, ಎಕ್ಸೆಲ್. ಉಸಿರನ್ನ ಹೊರಬಿಡ್ತಾ ಮತ್ತೊಮ್ಮೆ ಆಪೋಸಿಟ್ ಡೈರೆಕ್ಷನಲ್ಲಿ ಬೇರೆ ಕಡೆ ಮಾಡಬೇಕು. ಉಸಿರನ್ನು ತೆಗೆದುಕೊಂಡು
ಉಸಿರನ್ನು ಹೊರಬಿಡ್ತಾ ಮತ್ತೊಮ್ಮೆ ಬಲಪಕ್ಕಕ್ಕೆ. ಇನ್ಹೇಲ್ ಸೆಂಟರ್, ಎಕ್ಸೆಲ್ ಉಸಿರನ್ನ ಹೊರಬಿಡ್ತಾ ಎಡಪಕ್ಕಕ್ಕೆ ಟ್ವಿಸ್ಟ್ ಮಾಡಬೇಕು. ನಿಧಾನವಾಗಿ ಟ್ವಿಸ್ಟ್ ಮಾಡಬೇಕು. ಬೆನ್ನ ನೇರವಾಗಿರಲಿ. 3, 2, 1 ಉಸಿರನ್ನ ತೆಗೆದುಕೊಂಡು ಮೇಲ್ಭಾಗ ಬನ್ನಿ. ಎರಡು ಕೈಗಳನ್ನ ನೆಲಭಾಗ ಇರಿಸಿ ನಿಧಾನವಾಗಿ ಬೆಂಡಾಗಿ ಎರಡು ಕೈಗಳನ್ನ ಮುಂಭಾಗ ತೆಗೆದುಕೊಂಡು ಬಂದು ನಿಮ್ಮ ಹಣೆಯನ್ನು ನೆಲಕ್ಕೆ ಮುಡಿಸಿ ಸ್ಟೇ ಮಾಡಿ. ಸಾಧ್ಯವಾದರೆ ನೆಲಕ್ಕೆ ಮುಡಿಸಿ, ಅದು ಸಾಧ್ಯವಾಗದಿದ್ದರೆ ಎಷ್ಟಾಗುತ್ತೆ ಅಷ್ಟರಲ್ಲೇ ಉಸಿರನ್ನ ನಡೆಸಿ. 1, 2, 3, 4 ನಿಧಾನವಾಗಿ ಮೇಲ್ಭಾಗ ಬನ್ನಿ. ಈಗ ನಾವು ಈ ಒಂದು ಮೇಲ್ಭಾಗದ ಕೀಲುಗಳು ಅಥವಾ ಜಾಯಿಂಟ್ ಏನಿದೆ ಅಭ್ಯಾಸ ಆಯಿತು, ವಾಕ್ ಮಾಡಾಯಿತು. ಈಗ ನಾವು ಕೆಳಭಾಗದಲ್ಲಿ ನಿಮ್ಮ ಒಂದು ಕಾಲು ಬೆರಳುಗಳಿಂದ ಶುರು ಮಾಡೋಣ. ಎರಡು ಕಾಲುಗಳನ್ನು ನೇರ ಮಾಡಿ, ಈ ರೀತಿಯಾಗಿ ಎರಡು ಕಾಲುಗಳನ್ನ ನೇರ ಮಾಡಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಹೊತ್ತು. ಈಗ ಎರಡು ಕಾಲುಗಳನ್ನ ಕೂಡಿಸಿ ಉಸಿರನ್ನ ತೆಗೆದುಕೊಂಡು ಬರೀ ಕಾಲು ಬೆರಳುಗಳ ಮೇಲೆ ಫೋಕಸ್ ಮಾಡಿ. ಕಾಲು ಬೆರಳುಗಳನ್ನ ಓಪನ್ ಮಾಡಿ ಉಸಿರನ್ನ ಹೊರಬಿಡ್ತಾ ನಿಮ್ಮೆರಡು ಕಾಲು ಬೆರಳುಗಳನ್ನ ಫೋಲ್ಡ್ ಮಾಡಿ. ಕಾಲು ಬೆರಳುಗಳು ಮಾತ್ರ ಫೋಲ್ಡ್ ಮಾಡಬೇಕು. ಈ ರೀತಿಯಾಗಿ ಉಸಿರನ್ನ ತೆಗೆದುಕೊಂಡು ಓಪನ್ ಮಾಡಬೇಕು. ರೇಚಕ ಉಸಿರನ್ನ ಹೊರಬಿಡ್ತಾ ನಿಧಾನವಾಗಿ ಫೋಲ್ಡ್ ಮಾಡಬೇಕು. ಈ ರೀತಿಯಾಗಿ ಬರೀ ಕಾಲು ಬೆರಳುಗಳು ಮಾತ್ರ. ಉಸಿರನ್ನ ತೆಗೆದುಕೊಂಡು ಓಪನ್ ಮಾಡಿ, ಉಸಿರನ್ನ ಹೊರಬಿಡ್ತಾ ಫೋಲ್ಡ್ ಮಾಡಿ ನಿಧಾನವಾಗಿ. ವೆರಿ ಗುಡ್. ಮತ್ತೊಮ್ಮೆ ಉಸಿರನ್ನ ತೆಗೆದುಕೊಂಡು ಓಪನ್ ಮಾಡಿ, ಉಸಿರನ್ನ ಹೊರಬಿಡ್ತಾ ಫೋಲ್ಡ್ ಮಾಡಿ. ವೆರಿ ಗುಡ್. ಈಗ ಆ್ಯಂಕಲ್ಗೆ ಹೋಗೋಣ. ನಿಮ್ಮ ಬಲಗಾಲನ್ನ ಮಂಡಿಯನ್ನು ಬಾಗಿಸಿ ಈ ರೀತಿಯಾಗಿ ನಿಮ್ಮ ಒಳಭಾಗದಿಂದ ನಿಮ್ಮ ತೊಡೆ ಭಾಗವನ್ನು ಹಿಡ್ಕೊಂಡು ಬಲಗಾಲನ ಮೇಲ್ಭಾಗ ಹಿಡ್ಕೊಂಡೋಗಿ ನಿಮ್ಮ ಒಂದು ಆ್ಯಂಕಲ್ ಏನಿದೆ ಅದನ್ನು ರೊಟೇಟ್ ಮಾಡಿ ಈ ರೀತಿಯಾಗಿ 1, 2, 3 ನಿಧಾನವಾಗಿ 4, 5 ರಿವರ್ಸ್ ಆಪೋಸಿಟ್ ಡೈರೆಕ್ಷನ್ ವಿರುದ್ಧ ಸ್ಥಿತಿ. 1, 2, 3, 4, 5 ರಿಲ್ಯಾಕ್ಸ್. ಈಗ ಮಂಡಿ ಭಾಗದ ಮೇಲೆ ಫೋಕಸ್ ಮಾಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಕಾಲನ್ನು ಮೇಲ್ಭಾಗ ತೆಗೆದುಕೊಂಡು ಹೋಗಿ ನಿಮ್ಮ ಕಾಲು ಬೆರಳುಗಳನ್ನ ಒಳಭಾಗ ಹಿಡ್ಕೊಳ್ಳಿ. ಈ ಭಾಗದಲ್ಲಿ ನಿಮ್ಮ ಒಂದು ಕಾಫ್ ಮಸಲ್ ಸ್ಟ್ರೆಚ್ ಆಗ್ತಾ ಇರುತ್ತೆ. ಸ್ಟ್ರೆಚ್ ಮಾಡಿ ಉಸಿರನ್ನ ಹೊರಬಿಡ್ತಾ ನಿಧಾನವಾಗಿ ಕಾಲು ಡ್ರಾಪ್ ಮಾಡಿ. ಉಸಿರನ್ನ ತೆಗೆದುಕೊಂಡು ಕಾಲನ್ನು ಮೇಲ್ಭಾಗ ತೆಗೆದುಕೊಂಡು ಹೋಗಿ ಬೆರಳುಗಳನ್ನ ಒಳಭಾಗ ಹಾಕಿ ಬೆನ್ನನ್ನು ನೇರ ಮಾಡಿ. ರೇಚಕ ಉಸಿರನ್ನ ಹೊರಬಿಡ್ತಾ ಕಾಲನ್ನ ಡ್ರಾಪ್ ಮಾಡಿ. ಮತ್ತೊಮ್ಮೆ ಉಸಿರನ್ನ ತೆಗೆದುಕೊಂಡು ಕಾಲು ಮೇಲ್ಭಾಗ ತೆಗೆದುಕೊಂಡೋಗಿ ಕಾಲು ಬೆರಳುಗಳನ್ನ ಒಳಭಾಗ ಹಾಕಿ 1 ಸ್ಟೇ ಮಾಡಿ. 2, 3, 4, 5 ಎಕ್ಸೆಲ್. ರೇಚಕ ಉಸಿರನ್ನ ಹೊರಬಿಡ್ತಾ ರಿಲ್ಯಾಕ್ಸ್ ಮಾಡಿ. ಈಗ ಎಡಗಾಲನ್ನು ಬೆಂಡ್ ಮಾಡಿ ಎರಡು ಕೈಗಳನ್ನ ಒಳಭಾಗದಿಂದ ನಿಮ್ಮ ತೊಡೆಗಳನ್ನ ಹಿಡ್ಕೊಂಡು ಮೇಲ್ಭಾಗ ತೆಗೆದುಕೊಂಡು ಹೋಗಿ ಆ್ಯಂಕಲ್ ರೊಟೇಷನ್. 1, 2, 3, 4, 5 ರಿವರ್ಸ್ ವಿರುದ್ಧ ಡೈರೆಕ್ಷನ್. 5, 4, 3, 2, 1 ಈಗ ಮಂಡಿ ಭಾಗದ ಮೇಲೆ ಫೋಕಸ್ ಮಾಡಿ ಉಸಿರನ್ನ ತೆಗೆದುಕೊಂಡು ಕಾಲು ಮೇಲ್ಭಾಗ ತೆಗೆದುಕೊಂಡು ಹೋಗಿ ಕಾಲು ಬೆರಳುಗಳನ್ನ ಒಳಭಾಗ ಹಾಕಿ ಈ ರೀತಿಯಾಗಿ. ವೆರಿ ಗುಡ್. ಎಕ್ಸೆಲ್ ಉಸಿರನ್ನ ಹೊರಬಿಡ್ತಾ ಕಾಲು ಡ್ರಾಪ್ ಮಾಡಿ. ಇನ್ಹೇಲ್ ಪೂರಕ ಕಾಲು ಮೇಲೆ ತಗೊಂಡೋಗಿ ಬೆಂಡ್ ಮಾಡಿ. ರೇಚಕ ಎಕ್ಸೆಲ್ ಪೂರಕ. ಇನ್ಹೇಲ್ ಟೋಸ್ ಇನ್ಸೈಡ್ ಕಾಲು ಬೆರಳು ಒಳಗೆ ಹಾಕಿ ಹಿಂಡಿ ಭಾಗವನ್ನು ಎಷ್ಟಾಗುತ್ತೆ ಅಷ್ಟು ಮೇಲ್ಭಾಗ ತೆಗೆದುಕೊಂಡು ಹೋಗಿ ಟ್ರೈ ಮಾಡಿ. ಎಕ್ಸೆಲ್ ರಿಲ್ಯಾಕ್ಸ್. ಕಾಲುಗಳನ್ನ ರಿಲ್ಯಾಕ್ಸ್ ಮಾಡಿ. ಈಗ ನಾವು ಮಂಡಿಯ ಒಂದು ಕೀಲುಗಳ ಅಭ್ಯಾಸ ಆಯಿತು. ಈಗ ನಾವು ಹಿಪ್ ಭಾಗವನ್ನು ಏನಿದೆ ಹಿಪ್ ಜಾಯಿಂಟ್ ಮೇಲೆ ಫೋಕಸ್ ಮಾಡೋಣ. ಎರಡು ಕಾಲುಗಳನ್ನ ಕೂಡಿಸಿ ಈ ರೀತಿಯಾಗಿ ಬದ್ಧಕೋನಾಸನದ ರೀತಿಯಲ್ಲಿ ಈ ರೀತಿಯಾಗಿ ಕೂಡಿಸಿ ಎರಡು ಕೈಗಳನ್ನ ಇಟ್ಕೊಂಡು ಹೀಗೆ ನಿಧಾನವಾಗಿ ಸ್ವಿಂಗ್ ಮಾಡಿ. 1 ಬೆನ್ನ ನೇರ ಮಾಡಿ. 2, 3, 4, 5, 6, 7, 8, 9, 10 ಎರಡು ಕೈಗಳನ್ನ ಮುಂಭಾಗ ಎತ್ಕೊಂಡು ಹೋಗಿ
ನಿಧಾನವಾಗಿ ಎಷ್ಟಾಗುತ್ತೆ ಅಷ್ಟು ಬೆಂಡ್ ಮಾಡಿ. ಸಾಧ್ಯವಾದರೆ ನಿಮ್ಮ ಹಣೆಯನ್ನು ನೆಲಭಾಗಕ್ಕೆ ಮೂಡಿಸಿ, ಸಾಧ್ಯ ಆಗಿಲ್ಲ ಅಂದರೆ ಎಷ್ಟಾಗುತ್ತೆ ಅಷ್ಟರಲ್ಲೇ ಉಸಿರಾಟ ನಡೆಸಿ ನಿಧಾನವಾಗಿ. ಸ್ಟೇ ಫಾರ್ 5 ಕೌಂಟ್ಸ್. 1 2 3 4 5. ನಿಧಾನವಾಗಿ ಮೇಲ್ಭಾಗ ಬನ್ನಿ. 2 ಕಾಲುಗಳನ್ನ ಕೂಡಿಸಿ, ಮಂಡಿಗಳನ್ನ ಕೂಡಿಸಿ ಹಗ್ ಮಾಡಿ ನಿಧಾನವಾಗಿ ಮೇಲ್ಭಾಗ ನೋಡಿ ಸ್ಟೇ ಮಾಡಿ. 1 2 3 4 5. ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಸೊ ಈಗ ನಾವು ಪ್ರತಿಯೊಂದು ಕೀಲುಗಳ ಅಭ್ಯಾಸವನ್ನು ಮಾಡಾಯಿತು. ಮೇಲಿಂದ ಕತ್ತಿನ ಭಾಗದಿಂದ ಹಿಡಿದು ಕಾಲು ಬೆಳುವವರೆಗೂ ಅಭ್ಯಾಸವನ್ನು ಮಾಡಾಯಿತು. ಯೋಗಾಭ್ಯಾಸದ ಸಮಯದಲ್ಲಿ ಯಾವುದೇ ರೀತಿಯಂಥ ಇಂಜುರಿಗಳು ಆಗದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಅಭ್ಯಾಸವನ್ನು ಮಾಡಲೇಬೇಕು. ಈ ಒಂದು ಅಭ್ಯಾಸವನ್ನು ನೀವು ದೈನಂದಿನವಾಗಿ ಒಂದು ವಾರದವರೆಗೆ ಒಂದು 5 ರಿಂದ 6 ದಿನಗಳವರೆಗೆ ಸತತವಾಗಿ ನೀವು ಒಂದು ಅಭ್ಯಾಸಗಳನ್ನ ಮಾಡಬೇಕು. ಸೊ ಈ ಒಂದು ಅಭ್ಯಾಸದಲ್ಲಿ ಪ್ರತಿಯೊಂದು ವ್ಯಾಯಾಮದಲ್ಲೂ 2 ರಿಂದ 3 ಬಾರಿ ನಾವು ಮಾಡಿದ್ದು, ಅದನ್ನು ನೀವು ಸಮಯಾವಕಾಶ ಇದ್ದಲ್ಲಿ ಇಫ್ ಯು ಹ್ಯಾವ್ ಅ ಟೈಮ್ ನೀವು 2 ರಿಂದ 3 ಬಾರಿ ಹೆಚ್ಚು ಸಹ ನೀವು ಅಭ್ಯಾಸವನ್ನು ಮಾಡ್ಬೋದು. ಅಭ್ಯಾಸದ ಸಮಯದಲ್ಲಿ ನೀವು ಕಣ್ಣುಗಳನ್ನ ಮುಚ್ಚಿರ್ಬೋದು, ಆದರೆ ನಿಧಾನವಾಗಿ ಅಭ್ಯಾಸವನ್ನು ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.